ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ UPSC, KPSC ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ navodaya.foundation.in ಗೆ ಲಾಗಿನ್ ಆಗ್ಬೋದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡಿಬಹುದು. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಒಂದು ಸ್ಪೀಶೀಸ್ನ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇದರ ಬಗ್ಗೆ ಪ್ರಿಲಿಮ್ಸ್ನಲ್ಲಿ ಕೇಳುವಂತಹ ಚಾನ್ಸಸ್ ತುಂಬಾನೇ ಇದೆ. ಆ ಸ್ಪೀಶೀಸ್ ಬಂದು ಕಳಿಂಗ ಫ್ರಾಗ್ ಅಂತ ಹೇಳ್ತೀವಿ. ಈ ಒಂದು ಜೀವಿಯ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಬ್ರೀಫ್ ಆಗಿ ಡಿಸ್ಕಸ್ ಅನ್ನ ಮಾಡ್ತಾ ಹೋಗುವಂಥದ್ದು. ಸೊ ಏನಿದು ಕಳಿಂಗ ಫ್ರಾಗ್, ಏನಕ್ಕಾಗಿ ಇದು ನ್ಯೂಸ್ನಲ್ಲಿದೆ, ಇದರಲ್ಲಿ ಕಂಡು ಬಂದಿರುವಂತಹ ಒಂದು ಇಂಪಾರ್ಟೆಂಟ್ ಫಿನಾಮಿನನ್ ಯಾವುದು, ಸೈಂಟಿಸ್ಟ್ಗಳು ಅದನ್ನು ಏನಂತ ರೆಫರ್ ಮಾಡಿದ್ದಾರೆ, ಸೊ ಎಲ್ಲದರ ಮಾಹಿತಿಯನ್ನು ನಾವು ಇಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಯಾಕೆಂತಂದರೆ ನಮಗೆಲ್ಲ ತಿಳಿದಿರೋ ಹಾಗೆ ಸೊ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ನ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ರೀಸೆಂಟ್ ಪ್ಲೇಸಸ್ಗಳಾಗಿರ್ಬೋದು ಅಥವಾ ಸಿಟೀಸ್ಗಳು, ಟೌನ್ಸ್ಗಳು, ಹಾಗೇನೇ ಎನ್ವೈರನ್ಮೆಂಟಲ್ ಬಂದಾಗ ಸ್ಪೀಶೀಸ್ಗಳು ಯಾವ್ದ್ಯಾವುದು ನ್ಯೂಸ್ನಲ್ಲಿ ಬರುತ್ತೆ, ಅದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಕಳಿಂಗ ಫ್ರಾಗು ಕೂಡ ತುಂಬಾ ಇಂಪಾರ್ಟೆಂಟ್. ಸ್ಪೆಷಲಿ ಇದರಲ್ಲಿ ಕಂಡು ಬಂದಿರುವಂತಹ ಫೆನಾಮಿನನ್ ಏನಿದೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಹಾಗಾಗಿ ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮೇನ್ಸ್ ಲೆವೆಲಲ್ಲಿ ಅಷ್ಟಾಗೇನು ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಚಾನ್ಸಸ್ ಕಡಿಮೆ, ಬಟ್ ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿ ನಾವು ನೋಡೋದಾದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇದು GS ಪೇಪರ್ 3ನಲ್ಲಿ ಬರುವಂತಹ ಟಾಪಿಕ್ ಆಗಿದೆ. ಸೊ ದಟ್ ಈಸ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಎನ್ನುವಂತಹ ಒಂದು ಟಾಪಿಕ್ನಲ್ಲಿ ಬರುವಂಥದ್ದು. ಅದರ ಅಂಡರ್ ಬರುವಂತಹ ಫ್ಲೋರಾ ಆ್ಯಂಡ್ ಫೌನಾ ಅನ್ನೋದು ಏನಿದೆ, ಸೊ ಅದರಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಹಾಗಿದ್ರೆ ನೋಡ್ತಾ ಹೋಗೋಣ ಏನಿದು ಕಳಿಂಗ ಫ್ರಾಗ್, ಏನಿದರ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಈ ಎಲ್ಲದ್ರ ಬಗ್ಗೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ನೋಡೋದಾದರೆ ವೈ ಇಟ್ ಈಸ್ ಇನ್ ನ್ಯೂಸ್, ಏನಕ್ಕಾಗಿ ಇದು ನ್ಯೂಸ್ನಲ್ಲಿ ಇದೆ ಅಂತ ನಾವು ನೋಡೋದಾದರೆ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪುಣೆ, ಇಲ್ಲಿ ಇರುವಂತಹ ಏನು ಈ ಸರ್ವೆ ಇದೆ ಇನ್ಸ್ಟಿಟ್ಯೂಟು, ಇದರಲ್ಲಿರುವಂತಹ ಸೈಂಟಿಸ್ಟ್ಗಳು ಒಂದು ರಿಪೋರ್ಟನ್ನು ಪ್ರೆಸೆಂಟ್ ಮಾಡಿರುವಂಥದ್ದು. ಆ ರಿಪೋರ್ಟ್ ಯಾವುದ್ರ ಬೇಸಿಸ್ ಮೇಲೆ ಇದೆ ಅಂತ ಅಂದರೆ ಸೊ ಏನಿದು ಕಳಿಂಗ ಕ್ರಿಕೆಟ್ ಫ್ರಾಗ್ ಅನ್ನುವಂತಹ ಜೀವಿ ಇದೆ, ಅದರಲ್ಲಿ ಕಂಡು ಬಂದಿರುವಂತಹ MPP ಎನ್ನುವಂತಹ ಒಂದು ಡಿಸ್ಕವರಿ ಮಾಡಿದ್ದಾರೆ. ಸೊ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಡಿಸ್ಕವರಿ ಅಂತಾನೆ ಹೇಳ್ಬೋದು ಸೈಂಟಿಸ್ಟ್ಗಳದ್ದು. ಸೊ ಹಾಗಾಗಿ ಈ ಒಂದು ಫಿನಾಮಿನನ್ ಬಂದು MPP ಅಂತ ಹೇಳ್ತೀವಿ. ದಿಸ್ MPP ಇಸ್ ಕಾಲ್ಡ್ ಮಾರ್ಫೋಲಾಜಿಕಲ್ ಫಿನೋಟೈಪಿಕ್ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಸೊ ಈ ಮಾರ್ಫೋಲಾಜಿಕಲ್ ಫಿನೋಟೈಪಿಕ್ ಪ್ಲಾಸ್ಟಿಸಿಟಿ ಅಂದ್ರೆ ಏನು ಅಂತ ಹೇಳಿ ಮುಂದಿನ ಸ್ಲೈಡ್ಸ್ ಅಲ್ಲಿ ನಾವು ತಿಳಿತಾ ಹೋಗೋಣ. ಸೊ ಈ MPPಯ ಬಗ್ಗೆ ನಾವು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೇನೆ ಈ ಕಳಿಂಗ ಕ್ರಿಕೆಟ್ ಫ್ರಾಗಿನ ಒಂದು ಫೀಚರ್ಸ್ ಮೇಲೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ಈ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪುಣೆದಲ್ಲಿರುವಂತಹ ಸೈಂಟಿಸ್ಟ್ಗಳು ರಿಪೋರ್ಟ್ ಅನ್ನ ಪ್ರೆಸೆಂಟ್ ಮಾಡಿರುವಂತದ್ದು ಈ ಕಳಿಂಗ ಕ್ರಿಕೆಟ್ ಫ್ರಾಗ್ ಅಲ್ಲಿ ಕಂಡು ಬಂದಿರುವಂತಹ ಮಾರ್ಫೋಲಾಜಿಕಲ್ ಫಿನೋಟೈಪಿಕ್ ಪ್ಲಾಸ್ಟಿಸಿಟಿ ಎನ್ನುವಂತಹ ಒಂದು ಫೆನಾಮಿನನ್ ಬಗ್ಗೆ. ಹಾಗಾಗಿ ಇದು ನ್ಯೂಸ್ ನಲ್ಲಿ ಇರುವಂತದ್ದು. ಈಗ ಕಳಿಂಗ ಕ್ರಿಕೆಟ್ ಫ್ರಾಗ್ ಇದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಏನಿದು ಕಳಿಂಗ ಕ್ರಿಕೆಟ್ ಫ್ರಾಗ್ ಅಂತಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಆಂಫಿಬಿಯನ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಆಂಫಿಬಿಯನ್ ಸ್ಪೀಶೀಸ್ ಅಂತಂದ್ರೆ ಅದು ಆಂಫಿಬಿಯನ್ ಅಂತ ಹೇಳಿದ್ರೆ ನಮಗೆಲ್ಲ ತಿಳಿದಿರೋ ಹಾಗೆ ಸೊ ಈಗ ಬರ್ಡ್ಸ್ ಅಂತ ಅಂದ್ರೆ ಏನು, ರೆಕ್ಕೆ ಇರುತ್ತೆ, ಹಾರಾಡುವಂತಹ ಒಂದು ಸ್ಪೀಶೀಸ್ ಅಂತ ಹೇಳ್ತೀವಿ. ಹಾಗೆ ಆಂಫಿಬಿಯನ್ಸ್ ಅಂತ ಅಂದ್ರೆ ಯಾವ ಪ್ರಾಣಿಗೆ ನೀರಿನಲ್ಲಿ ಹಾಗೆ ಭೂಮಿಯ ಮೇಲೆ ಎರಡರ ಮೇಲೂ ವಾಸಿಸುವಂತಹ ಶಕ್ತಿ ಇರುತ್ತೆ ಅಂತಹ ಒಂದು ಜೀವಿಗಳಿಗೆ ನಾವು ಆಂಫಿಬಿಯನ್ಸ್ ಅಂತ ಹೇಳ್ತೀವಿ. ಈ ಕಳಿಂಗ ಕ್ರಿಕೆಟ್ ಫ್ರಾಗ್ ಕೂಡ ಇಟ್ ಕಮ್ಸ್ ಅಂಡರ್ ಆಂಫಿಬಿಯನ್ ಸ್ಪೀಶೀಸ್ ಅಂತ ಅನ್ಬೋದು. ಹಾಗೇನೆ ಇದರ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಫೆಜರ್ವರಿಯಾ ಕಳಿಂಗ ಅಂತ ಹೇಳ್ತೀವಿ. ಸೊ ನಮಗೆ ಇಲ್ಲಿ ತಿಳ್ಕೊಬೇಕಾಗಿರೋ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ ಏನಂತ ಅಂದರೆ ಸೊ ನಾವು ಕೇವಲ ಅದರ ಲೋಕಲ್ ನೇಮ್ಸ್ಗಳನ್ನು ಮಾತ್ರ ನಾವು ನೆನ್ಪಿಟ್ಕೊಳ್ಳುವಂಥದ್ದಲ್ಲ, ಸೊ ಅದರ ಸೈಂಟಿಫಿಕ್ ನೇಮನ್ನು ಕೂಡ ನಾವು ಸಮ್ಟೈಮ್ಸ್ ನೆನ್ಪಿಟ್ಕೊಳ್ಬಹುದಾದಂತಹ ಒಂದು ಅನಿವಾರ್ಯಗಳು ನಮಗೆ ಬೇಕೇ ಬೇಕು. ಯಾಕೆಂತಂದರೆ ಕೆಲವೊಂದು ಪ್ರೀವಿಯಸ್ ಇಯರ್ಸ್ನ ನಾವು ನೋಡಿದರೆ ಸೊ ಅಲ್ಲಿ ಲೋಕಲ್ ನೇಮ್ಸ್ನ ಬದಲಾಗಿ ಸೊ ಆ ಸ್ಪೀಶೀಸ್ಗಳ ಟ್ಯಾಕ್ಸೋನಾಮಿಕಲ್ ನೇಮ್ ಆಗಿರ್ಬೋದು ಅಥವಾ ಸೈಂಟಿಫಿಕ್ ನೇಮ್ಸ್ಗಳೇನಿದೆ ಅದರ ಬೇಸಿಸ್ ಮೇಲೆ ಕ್ವೆಶನ್ಸನ್ನು ಕೇಳ್ತಾರೆ. ಯಾಕೆ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಸ್ಟೂಡೆಂಟ್ಸ್ಗಳನ್ನ ಕನ್ಫ್ಯೂಸ್ ಮಾಡುವ ಸಲುವಾಗಿ ಈ ರೀತಿಯಾದಂತಹ ಒಂದು ಟೆಕ್ನಿಕ್ಕನ್ನು ಅಥವಾ ಟ್ರಿಕ್ಕನ್ನು ಯೂಸ್ ಮಾಡುವಂಥದ್ದು. ಹಾಗಾಗಿ ನಮಗೆ ಸೈಂಟಿಫಿಕ್ ನೇಮು ಗೊತ್ತಿರಬೇಕು, ಹಾಗೇನೆ ಅದರ ಲೋಕಲ್ ನೇಮು ಕೂಡ ಗೊತ್ತಿರಬೇಕು. ಈ ಕಳಿಂಗ ಕ್ರಿಕೆಟ್ ಫ್ರಾಗಿಗೆ ಸೈಂಟಿಫಿಕ್ ಆಗಿ ಫೆಜರ್ವರಿಯಾ ಕಳಿಂಗ ಅಂತ ಹೇಳ್ತಾರೆ. ಹಾಗೇನೆ ಇದನ್ನ ನಾವು ರೀಸೆಂಟ್ ಆಗಿ ಐಡೆಂಟಿಫೈ ಮಾಡಿರುವಂತಹ ಸ್ಪೀಶೀಸ್ ಅಂತಾನೆ ಹೇಳ್ಬೋದು. ಇದನ್ನ 2018ರಲ್ಲಿ ಡಾಕ್ಯುಮೆಂಟೇಶನ್ ಅನ್ನ ಮಾಡಿರೋ ಅಂಥದ್ದು. ಅಂಡ್ ಮುಂಚೆ ನಾವು ನೋಡೋದಾದ್ರೆ
ಇದನ್ನ ಒಂದು ಎಂಡಮಿಕ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗಿತ್ತು. ಎಂಡಮಿಕ್ ಅಂತಂದ್ರೆ ಆ ಒಂದು ಪ್ರಸ್ತುತ ಪ್ರದೇಶದಲ್ಲಿ ಮಾತ್ರ ಜೀವಿಸುವಂತಹ ಒಂದು ಸ್ಪೀಶಿ ಅಂತ ಹೇಳಿ ಮುಂಚೆ ಇದನ್ನ ಅಸ್ಯೂಮ್ ಮಾಡಲಾಗಿತ್ತು. ಅಂಡ್ ಯಾವ ಒಂದು ಎಂಡಮಿಕ್ ರೀಜನ್ ಅಲ್ಲಿ ಅಂತಂದ್ರೆ ಈಸ್ಟರ್ನ್ ಘಾಟ್ಸ್ ಏನಿದೆ, ಸೊ ಒಡಿಶಾ ಮತ್ತೆ ಆಂಧ್ರ ಪ್ರದೇಶನಲ್ಲಿ ಬರುವಂತಹ ಈಸ್ಟರ್ನ್ ಘಾಟ್ಸಿನ ಹಿಲ್ ರೇಂಜಸ್ಗಳು ಏನಿರುತ್ತೆ, ಆ ಹಿಲ್ ರೇಂಜಸ್ಸಿನ ಹೈಯರ್ ಹೈಟ್ಸ್ಗಳಲ್ಲಿ ಈ ಒಂದು ಸ್ಪೀಶೀಸ್ಗಳು ಎಂಡಮಿಕ್ ಆಗಿರುತ್ತೆ, ಅಲ್ಲಿ ವಾಸಿಸುತ್ತೆ ಅಂತ ಹೇಳಿ ಫಸ್ಟ್ ಅಸಂಪ್ಷನ್ ಅನ್ನ ಮಾಡ್ಕೊಳ್ಳಲಾಗಿತ್ತು. ಅಂಡ್ ಆಲ್ಸೋ ಈ ಕ್ರಿಕೆಟ್ ಫ್ಲಾಕ್ಸ್ ಏನಿದೆ ಇದನ್ನ ನಾವು ಬಯೋ ಇಂಡಿಕೇಟರ್ಸ್ ಅಂತ ಕೂಡ ಕರಿಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಹೆಲ್ದಿ ಎಕೋಸಿಸ್ಟಮ್, ಒಂದು ಎಕೋಸಿಸ್ಟಮ್ ಹೆಲ್ದಿ ಆಗಿದೆ ಅಂತ ಈ ಕ್ರಿಕೆಟ್ ಫ್ಲಾಕ್ಸ್ಗಳು ಇಂಡಿಕೇಶನ್ ಅನ್ನ ಕೊಡುತ್ತೆ. ಹಾಗಾಗಿ ಇವುಗಳನ್ನ ನಾವು ಇಂಡಿಕೇಟರ್ಸ್ ಆಫ್ ಅ ಹೆಲ್ದಿ ಎಕೋಸಿಸ್ಟಮ್ ಅಂತ ಕೂಡ ಕರಿತೀವಿ. ಅಂಡ್ ಇನ್ನೊಂದನ್ನ ನಾವು ನೋಡೋದಾದ್ರೆ ಇದು ಕೇವಲ ಒಂದೇ ಒಂದು ಜಾಗದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರಲ್ ಫೀಲ್ಡ್ಸ್ಗಳಲ್ಲಿ ಮಾತ್ರ ದೊರೆಯುತ್ತೆ, ಇಲ್ಲ ಕೇವಲ ರಿವರ್ಸ್ ಅಲ್ಲಿ ಮಾತ್ರ ಇರುತ್ತೆ ಅಂತ ಏನಿಲ್ಲ. ಇದು ವೈಡ್ ಹ್ಯಾಬಿಟೇಟ್ ರೇಂಜಸ್ ಅಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರುತ್ತೆ. ಅಂದ್ರೆ ಸರ್ವೈವಲ್ ರೇಂಜ್ ಆಫ್ ಹ್ಯಾಬಿಟೇಟ್ಸ್ ಗಳು ಏನಿರುತ್ತೆ ಅದು ತುಂಬಾ ವೈಡ್ ಆಗಿರುವಂತದ್ದು. ಅದು ಅಗ್ರಿಕಲ್ಚರ್ ಫೀಲ್ಡ್ಸ್ ಗಳಲ್ಲೂ ಇರುತ್ತೆ, ಸ್ಟ್ರೀಮ್ಸ್ ನದಿಗಳಲ್ಲೂ ಇರುತ್ತೆ, ಸ್ವಾಂಪ್ಸ್ ಆಗಿರ್ಬೋದು, ಹಾಗೆ ಓಷನ್ಸ್, ಈ ರೀತಿಯಾಗಿ ಎಲ್ಲಾ ಒಂದು ಪ್ರದೇಶಗಳಲ್ಲೂ ಕೂಡ ಅದು ವಾಸಿಸುವಂತಹ ಕೆಪಾಸಿಟಿಯನ್ನ ಹೊಂದಿರುತ್ತೆ. ದಟ್ಸ್ ವೈ ಇಟ್ ಹ್ಯಾಸ್ ವೈಡ್ ಹ್ಯಾಬಿಟೇಟ್ ರೇಂಜಸ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ದೇ ಆರ್ ಇಂಡಿಕೇಟರ್ಸ್ ಆಫ್ ಎ ಹೆಲ್ದಿ ಎಕೋಸಿಸ್ಟಮ್ ಅಂತ ಹೇಳುವಂಥದ್ದು. ಸೊ ಇದು ಈ ಕ್ರಿಕೆಟ್ ಫ್ರಾಗಿನ ಬಗ್ಗೆ. ಸೊ ದಟ್ ಈಸ್ ಕಳಿಂಗ ಕ್ರಿಕೆಟ್ ಫ್ರಾಗಿನ ಬಗ್ಗೆ ಅಥವಾ ಫೆಜರ್ವರಿಯ ಕಳಿಂಗ ಬಗ್ಗೆ. ಸೊ ಇದು ಬ್ರೀಫ್ ಆಗಿ ಹೇಳಿರುವಂಥದ್ದು. ಹಾಗಿದ್ರೆ ಲೇಟೆಸ್ಟ್ ಫೈಂಡಿಂಗ್ಸ್ ಏನನ್ನ ನಮಗೆ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ಏನ ರಿಪೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡಿದೆ ಅಂತಂದ್ರೆ ಸೆಂಟ್ರಲ್ ವೆಸ್ಟರ್ನ್ ಘಾಟ್ಸಿನ ರಿಪೋರ್ಟಿನ ಪ್ರಕಾರ, ಸೊ ಇಲ್ಲಿ MPP ಅನ್ನ ನಾವು ಕನ್ಸಿಡರಬಲ್ ಆಗಿ ವಿತ್ ಎವಿಡೆನ್ಸ್ ಆಗಿ ಪ್ರೂಫ್ ಆಗಿ ಇಟ್ಟಿರುವಂತದ್ದು. ಅಂದ್ರೆ ಮಾರ್ಫಾಲಜಿಕಲ್ ಫಿನೋಟೈಪಿಕ್ ಪ್ಲಾಸ್ಟಿಸಿಟಿ ಎನ್ನುವಂತಹ ಫೆನಾಮಿನನ್ ಅನ್ನ ವಿತ್ ಎವಿಡೆನ್ಸ್ ಇದನ್ನ ಪ್ರೂವ್ ಅನ್ನ ಮಾಡಿರೋ ಅಂಥದ್ದು. ಈ ರಿಪೋರ್ಟ್ ಅನ್ನ ಸೆಂಟ್ರಲ್ ವೆಸ್ಟರ್ನ್ ಘಾಟ್ಸ್ ಇಂದ ಪ್ರೆಸೆಂಟ್ ಮಾಡಿರುವಂಥದ್ದು. ಈ MPP ಬಗ್ಗೆ ನಾವು ಮುಂದೆ ನೋಡ್ತಾ ಹೋಗೋಣ ಏನಿದು ಅಂತ ಹೇಳಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಈಗ ಬ್ರೀಫ್ ಆಗಿ ನಮಗೆ MPP ಅಂತ ಅಂದ್ರೆ ಸಾಕು, ದಟ್ ಈಸ್ ಮಾರ್ಫಾಲಜಿಕಲ್ ಫಿನೋಟಿಪಿಕ್ ಪ್ಲಾಸ್ಟಿಸಿಟಿ ಅಂತ ಹೇಳಿ. ಅಂಡ್ ಈ ಒಂದು ಫ್ರಾಕ್ಸ್ಗಳು ಏನಿದೆ ಇದರ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ದೈಹಿಕವಾಗಿರುವಂತಹ ಲಕ್ಷಣಗಳು, ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಸೊ ಇದು ತುಂಬಾನೇ ಎಂಟೈರ್ಲಿ ಡಿಫ್ರೆಂಟ್ ಆಗಿರುವಂಥದ್ದು. ನಾವಾಗಲೇ ಹೇಳ್ದಾಗೆ ಸೊ ಅದು ಡಾಕ್ಯುಮೆಂಟ್ ಮಾಡಿದ್ದು 2018 ನಲ್ಲಿ. ಅಂಡ್ ಅದನ್ನ ಎಂಡಮಿಕ್ ಅಂತ ಹೇಳಿ ಈಸ್ಟರ್ನ್ ಏನ್ ಘಾಟ್ಸ್ಗಳಿದೆ, ಸೊ ಒಡಿಶಾ ಮತ್ತೆ ಆಂಧ್ರ ಪ್ರದೇಶನಲ್ಲಿ ಅಲ್ಲಿ ಮಾತ್ರ ಲಭ್ಯವಾಗುತ್ತೆ ಅಂತ ಫಸ್ಟ್ ಪ್ರೆಸಮ್ನ ಮಾಡಿದ್ದಂಥದ್ದು. ಬಟ್ ಇವಾಗ ಇದು ವೈಡ್ ಹ್ಯಾಬಿಟೇಟ್ ರೇಂಜ್ ಅಲ್ಲಿ ಇದೆ, ಹಾಗೆ ಇದು ವೆಸ್ಟರ್ನ್ ಘಾಟ್ಸ್ಗಳಲ್ಲೂ ಕೂಡ ಲಭ್ಯವಾಗ್ತಿದೆ ಅಂತ ಹೇಳಿ ಇನ್ನೊಂದು ಹೇಳ್ತಿರುವಂಥದ್ದು. ಅಂಡ್ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂಡ್ ಈಸ್ಟರ್ನ್ ಘಾಟ್ಸ್ ಅಲ್ಲಿ ದೊರೆಯುವಂತಹ ಈ ಫ್ರಾಕ್ಸ್ಗಳೇನಿದೆ ಇದರ ಒಂದು ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಅಬ್ಸರ್ವ್ ಮಾಡಿದ್ರೆ, ದೈಹಿಕವಾದಂತಹ ಲಕ್ಷಣಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಅದು ಎಂಟೈರ್ ಆಗಿ ಡಿಫ್ರೆನ್ಸ್ ಅನ್ನ ನಾವು ನೋಡ್ತಾ ಹೋಗ್ತಿದೀವಿ. ಸೊ ಹಾಗಾಗಿ ಇದನ್ನ ನಾವು ನ್ಯೂಸ್ ನಲ್ಲಿ ಹೆಚ್ಚಾಗಿ ಕಾಣಿಸ್ತಿರೋ ಅಂಥದ್ದು ಈ ಕಳಿಂಗ ಫ್ರಾಗ್ ಅನ್ನ. ಇದನ್ನ ಏನು ಫಿಜರ್ವರಿಯಾ ಅಥವಾ ಮಿನರ್ವರಿಯಾ, ಫಿಜರ್ವರಿಯಾ ಅಂತಂದ್ರೂ ಒಂದೇ, ಮಿನರ್ವರಿಯಾ ಸ್ಪೀಶೀಸ್ ಅಂತಂದ್ರೂ ಒಂದೇ, ಎರಡೂ ಕೂಡ ಸ್ಪೀಶೀಸ್ಗಳನ್ನೇ, ದಟ್ ಈಸ್ ಫ್ರಾಕ್ ಸ್ಪೀಶೀಸ್ಗಳನ್ನೇ. ಈ ಫ್ರಾಕ್ ಸ್ಪೀಶೀಸ್ಗಳು ಏನಿದೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗುವಂತಹ ಫೆಜರ್ವರಿಯಾ ಅಥವಾ ಮಿನರ್ವರಿಯಾ ಸ್ಪೀಶೀಸ್ ಅಂದ್ರೆ ಫ್ರಾಕ್ ಸ್ಪೀಶೀಸ್ಗಳು, ಹಾಗೇನೆ ಈಸ್ಟರ್ನ್ ಘಾಟ್ಸ್ ನಲ್ಲಿ ನಮಗೆ ದೊರೆಯುವಂತಹ ಈ ಸೇಮ್ ಕೈಂಡ್ ಫಿಜರ್ವರಿಯಾ ಮಿನರ್ವರಿಯಾ ಸ್ಪೀಶೀಸ್ ಗಳನ್ನ ನಾವು ಕನ್ಸಿಡರ್ ಮಾಡಿದ್ರೆ ಅವುಗಳ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಲ್ಲಿ ನಾವು ಹಲವಾರು ರೀತಿಯಾದಂತಹ ಡಿಫ್ರೆನ್ಸ್ ಅನ್ನ ನಾವು ನೋಟಿಸ್ ಮಾಡಬಹುದು ಅಂತ ಹೇಳಿ ರಿಪೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡಿರುವಂತದ್ದು. ಸೊ ಫಿಜರ್ವರಿಯಾ ಅಂತಂದ್ರೆ ಇದನ್ನ ಜನರಾ ಆಫ್ ಫ್ರಾಕ್ಸ್ ಅಂತ ಹೇಳ್ತೀವಿ. ಸೊ ಜನರಾ ಆಫ್ ಫ್ರಾಕ್ಸ್ ಅಂತಾನೆ ಒಂದು ಗ್ರೂಪ್ ಆಫ್ ಸ್ಪೀಶೀಸ್ ಅಂತ ನಾವು, ಜೀನಸ್ ಆಗಿರ್ಬೋದು, ಜನರಾ ಅಂತಾನೆ ಇಟ್ಸ್ ಅ ಗ್ರೂಪ್ ಆಫ್ ಒಂದು ಸ್ಪೀಶೀಸ್ ಅಂತ ಹೇಳ್ತೀವಿ. ಇಲ್ಲಿ ಫಿಜರ್ವರಿಯಾ ಅಂತ ಅನ್ನೋದು ಅಲ್ಲಿ ಫ್ರಾಕ್ಸಿಗೆ ಬರುವಂತದ್ದು, ಹಾಗಾಗಿ ಒಂದು ಗ್ರೂಪ್ ಆಫ್ ಫ್ರಾಕ್ಸ್ ಅಂತ ಹೇಳ್ತೀವಿ. ಸೊ ಅದು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ ಅಂತ ಅಂದ್ರೆ ಡಿಕ್ರೋಗ್ಲಾಸಿಡೆ ಎನ್ನುವಂತಹ ಒಂದು ಫ್ಯಾಮಿಲಿಗೆ ಈ ಒಂದು ಫಿಜರ್ವರಿಯಾ ಸ್ಪೀಶೀಸ್ಗಳು ಬಿಲಾಂಗ್ ಆಗುವಂಥದ್ದು. ಇದು ನೆನಪಲ್ಲಿ ಇಟ್ಕೊಬೇಕು ಯಾವ ಫ್ಯಾಮಿಲಿ ಅಂತ ಹೇಳಿ. ಅಂಡ್ ಇದು ಮೋಸ್ಟ್ ಆಫ್ ಇಟ್ ಏಷ್ಯಾದಲ್ಲಿ ಇದು ಫೈಂಡ್ ಔಟ್ ಆಗೋ ಅಂಥದ್ದು, ಕಂಡು ಬರೋ ಅಂಥದ್ದು. ಅಂಡ್ ಆಲ್ಸೋ ಮಿನರ್ವರಿಯಾ ಕೂಡ ಫ್ರಾಕ್ಸ್ ಜೀನಸ್ಸಿಗೆ ಬರುವಂಥದ್ದು, ಫ್ರಾಕ್ಸ್ ಗ್ರೂಪ್ಗಳಿಗೆ. ಅಂಡ್ ಇದು ಕೂಡ ಡಿಕ್ರೋಗ್ಲಾಸಿಡೆ ಎನ್ನುವಂತಹ ಒಂದು ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ. ಸೊ ಇದು ಕೆಲವೊಂದು ಆ ಒಂದು ಸ್ಪೀಶೀಸ್ ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ ಅಂತ ಅನ್ನೋದು ಇದು ಜನರ ಬಂದು. ಅಂಡ್ ನೆಕ್ಸ್ಟ್ ನಾವು ನೋಡೋದಾದ್ರೆ ನಾವು ಯಾವುದೇ ಒಂದು ಈಗ ಪ್ರಾಣಿಗಳು ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ನಾವು ಹೇಳೋಕ್ಕೂ ಮುಂಚೆ ಜಸ್ಟ್ ಫಿಸಿಕಲ್ ಅಪಿಯರೆನ್ಸ್ ಇಂದ ನಾವು ಅದನ್ನ ನಾವು ಅನಲೈಸ್ ಅನ್ನ ಮಾಡೋದಕ್ಕಾಗೋದಿಲ್ಲ.
ಸೊ ಯಾವಾಗ ಇದು ಪಾಸಿಬಲ್ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ವಾಸ್ ದ ಓನ್ಲಿ ಜೆನೆಟಿಕ್ ಅನಾಲಿಸಿಸ್. ನಾವು ಜೀನ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಸ್ಟಡಿ ಮಾಡಿದಾಗ ಮಾತ್ರ ಅದು ವಿತ್ ಎವಿಡೆನ್ಸ್ ಪ್ರೂವ್ ಆಗುವಂಥದ್ದು. ಹೌದು, ಅದು ಫಿಸಿಕಲಿ ಡಿಫ್ರೆಂಟ್ ಫ್ರಾಕ್ಸ್ಗಳು ಏನು ಫಿಸಿಕಲಿ ಡಿಫ್ರೆಂಟ್ ಆಗಿದೆ, ಬಟ್ ಜೆನೆಟಿಕಲಿ ಅದು ಎರಡೂ ಸೇಮ್ ಇದೆ. ಹಾಗಾಗಿ ಈಸ್ಟರ್ನ್ ಮತ್ತು ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ಕಂಡು ಬರುವಂತಹ ಈ ಕಳಿಂಗ ಫ್ರಾಕ್ಸ್ಗಳು ಏನಿದೆ ಎರಡೂ ಕೂಡ ಸೇಮ್ ಅಂತ ಹೇಳಿ ಈಗ ಪ್ರೂವ್ ಆಗಿರೋ ಅಂಥದ್ದು ವಿತ್ ಎವಿಡೆನ್ಸ್. ದಟ್ ಈಸ್ ಯಾವಾಗ ಅಂತಂದ್ರೆ ಜೆನೆಟಿಕ್ ಅನಾಲಿಸಿಸ್ನ ಮಾಡುವುದರ ಮೂಲಕ, ಅಂದ್ರೆ ಫಿಸಿಕಲಿ ದೈಹಿಕವಾಗಿ ಅದು ನೋಡೋದಕ್ಕೆ ಅಪಿಯರೆನ್ಸ್ ಏನಾಗಿರುತ್ತೆ ಡಿಫ್ರೆಂಟ್ ಆಗಿದೆ, ಬಟ್ ವಿತ್ ಜೆನೆಟಿಕ್ ಅನಾಲಿಸಿಸ್ ಮಾಡಿದಾಗ ಪ್ರತಿಯೊಂದು ಜೀನ್ಸ್ಗಳನ್ನು ಸ್ಟಡಿ ಮಾಡಿದಾಗ ಎರಡೂ ಪ್ರದೇಶದಲ್ಲಿ ಎರಡೂ ರೀಜನ್ಸ್ಗಳಲ್ಲಿ ಕಂಡು ಬಂದಂತಹ ಫ್ರಾಕ್ ಸ್ಪೀಶೀಸ್ಗಳೇನಿದೆ ಎರಡೂ ಕೂಡ ಸೇಮ್ ಅಂತ ಹೇಳಿ ಪ್ರೂವ್ ಆಗಿರೋ ಅಂಥದ್ದು. ಈಗ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಯುಟಿಲಿಟಿ ಅಂತ ಹೇಳ್ತೀವಿ. ಮಾರ್ಫಾಲಜಿ ಅಂತ ಅಂದ್ರೆ ಹೊರಗೆ ಕಾಣುವಂತಹ ಸ್ಟ್ರಕ್ಚರ್ಸ್ಗಳು, ಮಾರ್ಫೋಲಾಜಿಕಲ್ ಅಂತಂದ್ರೆ ಔಟ್ಸೈಡ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ, ಸ್ಟ್ರಕ್ಚರಲ್ ಫೀಚರ್ಸ್ಗಳು. ಇದು ಈ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ಗಳು ಒಂದು ಸ್ಪೀಶೀಸ್ಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಸಾಲೋದಿಲ್ಲ. ಎರಡೂ ಕೂಡ ಸೇಮ್ ಅಥವಾ ಡಿಫ್ರೆಂಟ್ ಅಂತ ಹೇಳೋದಕ್ಕೆ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ಗಳಿಂದ ಮಾತ್ರ ಸಾಧ್ಯ ಇಲ್ಲ. ಸೊ ಅಂಡ್ ಆಲ್ಸೋ ಆ ಟ್ಯಾಕ್ಸನಾಮಿಗಳಲ್ಲೂ ಕೂಡ ಹಲವಾರು ರೀತಿಯಾದಂತಹ ಅನ್ಸರ್ಟನಿಟೀಸ್ಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಟ್ಯಾಕ್ಸನಾಮಿಕ್ ಅಂತ ಅಂದ್ರೆ ಅಲ್ಲಿ ಒಂದು ಆರ್ಗ್ಯಾನಿಸಮ್ ಇದೆ ಅಂತಂದ್ರೆ ಅಲ್ಲ ಹಲವಾರು ರೀತಿಯಾದಂತಹ ವಿಂಗಡಗಳನ್ನ ಅವರು ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್ಗೆ ರಿಲೇಟ್ ಆಗಿರುವಂಥದ್ದು ಈ ಟ್ಯಾಕ್ಸನಾಮಿಕಲ್. ಸೊ ಅಂಡ್ ಆಲ್ಸೋ ಇದರಲ್ಲಿ ನಾವು ಹಲವಾರು ರೀತಿಯಾದಂತಹ ಒಂದು ಅನ್ಸರ್ಟನಿಟೀಸ್ ಅಂದ್ರೆ ಶೋರ್ ಆಗದೆ ಇರುವಂತಹ ಕೆಲವೊಂದು ಪಾಯಿಂಟ್ಸ್ಗಳಾಗಿರ್ಬೋದು, ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನು ಕೂಡ ನಾವು ಕಂಡು ಬರ್ತೀವಿ. ಸೊ ಬಯಾಲಜಿ ಆಗಿರ್ಬೋದು, ಝುವಾಲಜಿನಲ್ಲಿ. ಸೊ ಹಾಗಾಗಿ ಈ ಮಾರ್ಫಾಲಜಿ ಕ್ಯಾರೆಕ್ಟರ್ಸ್ಗಳಿಂದ ಹಾಗೆಯೇ ಟ್ಯಾಕ್ಸನಾಮಿಕ್ ಇಂದ ನಾವು ಒಂದು ಸ್ಪೀಶೀಸ್ ಅನ್ನ ಡಿಫ್ರೆಂಟ್ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಜಸ್ಟ್ ಬೈ ಲುಕಿಂಗ್ ಅಟ್ ಇಟ್, ಜಸ್ಟ್ ಬೈ ಔಟ್ಸೈಡ್ ಫೀಚರ್ಸ್ಗಳಿಂದ ಅದು ಸಾಧ್ಯ ಇಲ್ಲ. ಇಲ್ಲಿ ಜೆನೆಟಿಕ್ ಡೇಟಾ ಆಗಿರ್ಬೋದು ಅಥವಾ DNA ಅದನ್ನ ಬಾರ್ ಕೋಡಿಂಗ್ ಟೂಲ್ಸ್ಗಳ ಮೂಲಕ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ರೀಡ್ ಮಾಡಿ ನಂತರ ಇದನ್ನ ರಿಸಾಲ್ವ್ ಮಾಡೋ ಅಂಥದ್ದು ಈ ಜೆನೆಟಿಕ್ ಡೇಟಾ ಆ್ಯಂಡ್ DNA ಬಾರ್ ಕೋಡಿಂಗ್ ಮೂಲಕನೇ. ಸೊ ಎರಡೂ ಕೂಡ ಸೇಮ್ ಸ್ಪೀಶೀಸ್ ಅಂತ ಹೇಳಿ ಲಭ್ಯ ಆಗಿರೋ ಅಂಥದ್ದು. ಅಂದರೆ ಬೇಸಿಕಲಿ ಇಲ್ಲಿ ಏನು ಲೇಟೆಸ್ಟ್ ಫೈಂಡಿಂಗ್ಸ್ ಹೇಳ್ತಿರೋಂಥದ್ದು ಅಂತಂದರೆ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಅದೇ ಟ್ಯಾಕ್ಸನಾಮಿಕಲ್ ಡೇಟಾಗಳಿಂದ ನಾವು ಒಂದು ಸ್ಪೀಶೀಸ್ ಅಥವಾ ಎರಡು ಸ್ಪೀಶೀಸನ್ನು ಕಂಡಿಡಿದಾಗ ಜಸ್ಟ್ ಬೈ ಮಾರ್ಫಾಲಜಿ ಚೇಂಜ್ ಆಗಿದೆ, ಸ್ಟ್ರಕ್ಚರ್ಸ್ಗಳು ಚೇಂಜ್ ಅಂತ ಅಂದ್ಬಿಟ್ಟು ಎರಡೂ ಸ್ಪೀಶೀಸ್ಗಳು ಡಿಫ್ರೆಂಟ್ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡುವಂಥದ್ದಿಲ್ಲ. ಸೊ ಯಾವಾಗ ನಮಗೆ ಅದು ಪ್ರೂವ್ ಆಗುತ್ತೆ ಅಂತಂದರೆ ಆ ಜೆನೆಟಿಕ್ ಡೇಟಾ ಆಗಿರ್ಬೋದು DNA ಬಾರ್ ಕೋಡಿಂಗ್ ಟೂಲ್ಸ್ಗಳು ನಮಗೆ ಲಭ್ಯವಾದಾಗ ಮಾತ್ರ ಅಲ್ಲಿ ಡಿಕೋಡ್ ಮಾಡಿದಾಗ ನಮಗೆ ಆ ಒಂದು ಪ್ರಾಬ್ಲಮ್ ಅನ್ನ ರಿಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುವಂಥದ್ದು. ಸೊ ಬೇಸಿಕಲಿ ಇಲ್ಲಿ ಜೆನೆಟಿಕ್ ಅಂಡ್ DNA ಏನಾಗುತ್ತೆ, ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತೀವಿ. ಆ್ಯಂಡ್ ಈಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ MPP, ದಟ್ ಈಸ್ ಮಾರ್ಫಾಲಜಿಕಲ್ ಫಿನೋಟಿಪಿಕ್ ಪ್ಲಾಸ್ಟಿಸಿಟಿ. ಸೊ ಈ ಒಂದು ಫೆನಾಮಿನನ್ನೇ ಸೈಂಟಿಸ್ಟ್ಗಳು ಅಬ್ಸರ್ವ್ ಮಾಡಿ ರಿಪೋರ್ಟನ್ನು ಪ್ರೆಸೆಂಟ್ ಮಾಡ್ತಿರೋ ಅಂಥದ್ದು. ಮಾರ್ಫಾಲಜಿ ಅಂತ ಅಂದರೆ ಆಸ್ ಐ ಸೆಡ್ ಸ್ಟ್ರಕ್ಚರಲ್ ಫೀಚರ್ಸ್, ಔಟ್ಸೈಡಲ್ಲಿ ಇರುವಂತಹ ಸ್ಟ್ರಕ್ಚರಲ್ ಫೀಚರ್ಸ್ ಅಂದರೆ ಕಣ್ಣಿಗೆ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಜೀವಿ ಆಗಿರ್ಬೋದು, ಅದನ್ನು ನೋಡಿದ ತಕ್ಷಣ ನಮಗೆ ಕಾಣುವಂತಹ ಈಗ ಸ್ಟ್ರಕ್ಚರಲ್ ಫೀಚರ್ಸ್. ಓಕೆ, ಈಗ ನಾವು ಒಂದು ಫ್ರಾಗ್ ಅನ್ನ ನೋಡಿದ್ರೆ ಅದು ಹೇಗಿದೆ, ಅದ್ರ ಸ್ಕಿನ್ ಕಲರ್ ಹೇಗಿದೆ, ಅದರ ಟೆಕ್ಸ್ಚರ್ ಹೇಗಿದೆ, ಸೊ ಇದರ ಬೇಸಿಸ್ ಮೇಲೆ ಅದನ್ನ ಮಾರ್ಫಾಲಜಿಕಲ್ ಅಂತ ಹೇಳ್ತೀವಿ. ಸೊ ಈ ಫಿನೋಟಿಪಿಕ್ ಅಂತ ಅಂದ್ರೆ ಏನು ಅಂತಂದ್ರೆ, ಫಿನೋಟಿಪಿಕ್ ಅಂತ ಅಂದ್ರೆ ಫಿನೋಟಿಪಿಕ್ ಅಂತ ಅಂದ್ರೆ ಫಿಸಿಕಲ್ ಫೀಚರ್ಸ್ ಅಂತ ಅಂತೀವಿ. ಸೊ ಈ ಫಿಸಿಕಲ್ ಫೀಚರ್ಸ್ಗಳಂತ ಅಂದ್ರೆ ಸೊ ಈಗ ದೈಹಿಕವಾಗಿ ಏನು ತೆಳ್ಳಗಿದೆಯಾ, ದಪ್ಪಕ್ಕಿದೆಯಾ, ಅಥವಾ ಅದ್ರ ಕಲರ್ಸ್ ಟೆಕ್ಸ್ಚರ್ ಹೆಂಗಿದೆ, ಸೊ ಅದನ್ನ ನಾವು ಫಿನೋಟಿಪಿಕ್ ಅಂತ ಅಂತೀವಿ. ನೆಕ್ಸ್ಟ್ ಪ್ಲಾಸ್ಟಿಸಿಟಿ ಅಂತ ಅಂದ್ರೆ ಎಲಾಸ್ಟಿಸಿಟಿ ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಅದು ತನ್ನನ್ನು ತಾವು ತೊಡಗಿಸ್ಕೊಳ್ಳೋ ಅಂಥದ್ದು. ಸೊ ಇದು ಒಂದು ವರ್ಡಿನ ಒಂದು ಮೀನಿಂಗ್ಸ್ಗಳು. ಸೊ ನಂತರ ಫಿನೋಟಿಪಿಕ್ ಪ್ಲಾಸ್ಟಿಸಿಟಿ ಅಂದ್ರೆ ಏನು ಅಂತ ಹೇಳಿ ಫಸ್ಟಿಗೆ ತಿಳ್ಕೊಳ್ತಾ ಹೋಗೋಣ. ಫಿನೋಟಿಪಿಕ್ ಪ್ಲಾಸ್ಟಿಸಿಟಿ ಅಂತ ಅಂದ್ರೆ ಒಂದು ಜೀವಿಯ ಒಂದು ಎಬಿಲಿಟಿ, ಸಾಮರ್ಥ್ಯತೆ. ಯಾತಕ್ಕೋಸ್ಕರ ಅಂತಂದ್ರೆ ನಮ್ಮ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆದ ಹಾಗೆ ಅದಕ್ಕೆ ತಕ್ಕಂತೆ ಆ ಒಂದು ಜೀವಿ ರೆಸ್ಪಾನ್ಸ್ ಮಾಡುತ್ತೆ, ಅಡಾಪ್ಟ್ ಮಾಡುತ್ತೆ. ಈ ಒಂದು ಎಬಿಲಿಟಿ ಏನಿದೆ, ಸಾಮರ್ಥ್ಯತೆ, ಒಂದು ಆರ್ಗ್ಯಾನಿಸಮ್ನ ಒಂದು ರೆಸ್ಪಾನ್ಸ್ ಮಾಡುವಂತಹ ಎಬಿಲಿಟಿ, ಇದನ್ನೇ ನಾವು ಫಿನೋಟಿಪಿಕ್ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ದ ಟರ್ಮ್ ಫಿನೋಟೈಪ್ ಏನ್ ರೆಫರ್ ಆಗುತ್ತೆ ಅಂದ್ರೆ ಕಣ್ಣಿಗೆ ಕಾಣುವಂತಹ ಅಬ್ಸರ್ವಬಲ್ ಫಿಸಿಕಲ್ ಪ್ರಾಪರ್ಟೀಸ್ ಒಂದು ಜೀವಿಯದನ್ನ ನಾವು ಫಿನೋಟೈಪ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಒಂದು ಆರ್ಗ್ಯಾನಿಸಮ್ನ ಅಪಿಯರೆನ್ಸ್ ಆಗಿರ್ಬೋದು, ಅಂದ್ರೆ ನೋಡುವುದಕ್ಕೆ ಹೇಗಿದ್ದಾರೆ ಅದಾಗಿರ್ಬೋದು, ಅಥವಾ ಡೆವಲಪ್ಮೆಂಟ್ ಹೇಗಿದೆ, ಅವರ ಬಿಹೇವಿಯರಲ್ ಪ್ಯಾಟರ್ನ್ಸ್, ಇದೆಲ್ಲವೂ ಕೂಡ ಫಿನೋಟೈಪಿಗೆ ಬರುವಂಥದ್ದು. ಆ್ಯಂಡ್ ಆ ಆರ್ಗ್ಯಾನಿಸಮ್ ರೆಸ್ಪಾನ್ಸ್ ಅನ್ನ ಮಾಡಿದಾಗ ಅದು ಆ ಎನ್ವೈರನ್ಮೆಂಟ್ ಅಲ್ಲಿ ಚೇಂಜ್ ಆಗ್ತಿರೋಂಥದ್ದಕ್ಕೆ ಆ ಆರ್ಗ್ಯಾನಿಸಮ್
ಅಡಾಪ್ಟಿವ್ ಬಿಹೇವಿಯರ್ ಆದ್ರೂ ಆಗಿರ್ಬೋದು ಅಥವಾ ಅಲ್ದೇನೂ ಕೂಡ ಆಗಿರ್ಬೋದು. ದಟ್ ಈಸ್ ದ ರೆಸ್ಪಾನ್ಸ್ ಮೇ ಆರ್ ಮೇ ನಾಟ್ ಬಿ ಅಡಾಪ್ಟಿವ್. ಅಂಡ್ ಆಲ್ಸೋ ಆ ಮಾರ್ಫಾಲಜಿ ಏನಿದೆ, ಸ್ಟ್ರಕ್ಚರಲ್ ಅಪಿಯರೆನ್ಸ್ ಅಂದ್ರೆ ಔಟ್ಸೈಡ್ ಅಪಿಯರೆನ್ಸ್, ಅದರಲ್ಲಿ ಚೇಂಜಸ್ ಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ MPP, ದಟ್ ಈಸ್ ಮಾರ್ಫಾಲಜಿಕಲ್ ಫಿನೋಟಿಪಿಕ್ ಪ್ಲಾಸ್ಟಿಸಿಟಿ ಅಂತ ಹೇಳುವಂಥದ್ದು. ನಂತರ ಅದು ಫಿಸಿಯಾಲಜಿಕಲ್ ಸ್ಟೇಟ್ ಆಗಿರ್ಬೋದು ಅಥವಾ ಬಿಹೇವಿಯರ್ ಆಗಿರ್ಬೋದು ಅಥವಾ ಎಲ್ಲದರ ಒಂದು ಕಾಂಬಿನೇಷನ್ ಅನ್ನ ನಾವು ನೋಡ್ಬೋದು ಯಾವುದೇ ಒಂದು ಲೆವೆಲ್ ಆಫ್ ಆರ್ಗನೈಸೇಷನ್ ನಲ್ಲಿ, ದಟ್ ಈಸ್ ಸ್ಪೆಷಲಿ ಇನ್ ದ ಆರ್ಗ್ಯಾನಿಸಮ್ ನಲ್ಲಿ. ಈ ಫಿನೋಟೈಪ್ ಅಂತಂದ್ರೆ ಒಂದು ಆರ್ಗ್ಯಾನಿಸಮ್ ನ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಹೊಂದಿರುತ್ತೆ. ಬಟ್ ಎಕ್ಸೆಪ್ಟ್ ಯಾವುದು ಅಂತಂದ್ರೆ ಈ ಫಿನೋಟೈಪ್ ಅಲ್ಲಿ ಜೀನ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡುವಲ್ಲ. ಸೊ ಈ ಜೀನ್ಸ್ ಗಳು ಇದರಲ್ಲಿ ಬರೋಲ್ಲ. ಸೊ ಬೇಸಿಕಲಿ ಹೇಳ್ಬೇಕು ಅಂತಂದ್ರೆ MPP ಅಂತಂದ್ರೆ ನಮ್ಮ ನ್ಯಾಚುರಲ್ ಎನ್ವೈರನ್ಮೆಂಟಲ್ ವೇರಿಯೇಷನ್ಸ್ ಗಳಿಗೆ, ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ವಾತಾವರಣದಲ್ಲಿ ವೇರಿಯೇಷನ್ಸ್ ಗಳು ಅಥವಾ ಫ್ಲಕ್ಚುಯೇಷನ್ಸ್ ಗಳು ಉಂಟಾದಾಗ ನಮ್ಮ ಬಾಡಿಯಲ್ಲಿ, ಸೊ ನಮ್ಮ ಅಂತಂದ್ರೆ ಒಂದು ಆರ್ಗ್ಯಾನಿಸಮ್ ನ ಬಾಡಿಯಲ್ಲಿ ಡ್ರಾಸ್ಟಿಕ್ ಆಗಿ ಫಿಸಿಕಲ್ ಫೀಚರ್ಸ್ ಗಳು ಕೂಡ ಎನ್ವೈರನ್ಮೆಂಟಲ್ ಆಗ್ತಿರುವಂತ ಚೇಂಜಸ್ ಗಳಿಗೆ ತಕ್ಕಂತೆ ಅವರ ಬಾಡೀಸ್ ಗಳಲ್ಲೂ ಕೂಡ ವೇರಿಯೇಷನ್ಸ್ ಗಳು ಉಂಟಾಗ್ತಾ ಹೋಗುತ್ತೆ. ಈ ಒಂದು ಎಬಿಲಿಟಿಯನ್ನ ಯಾವ ಆರ್ಗ್ಯಾನಿಸಮ್ಸ್ ಗಳು ಶೋ ಮಾಡುತ್ತೋ ಅಂತಹ ಒಂದು ಫೆನಾಮಿನನ್ ಅನ್ನ ನಾವು ಮಾರ್ಫಾಲಜಿಕಲ್ ಫಿನೋಟಿಪಿಕ್ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ದಿಸ್ ಈಸ್ ವಾಟ್ ಇಟ್ ಈಸ್ ಕಾಲ್ಡ್. ಸೊ ಇದನ್ನ ನಾವು MPP ಅಂತ ಕರೆಯುವಂಥದ್ದು. ಇದನ್ನ ನಾವು ಇನ್ನೂ ಹಲವಾರು ನೇಮ್ ಅಲ್ಲಿ ನಾವು ಕರಿತೀವಿ. ಸೊ ಅದನ್ನ ಏನಂತೀವಿ ಹೇಳ್ತೀವಿ ಅಂತಂದ್ರೆ ಫಿನೋಟಿಪಿಕ್ ರೆಸ್ಪಾನ್ಸಿವ್ನೆಸ್ ಅಂತ ಅಂತೀವಿ, ಅಥವಾ ಫ್ಲೆಕ್ಸಿಬಿಲಿಟಿ ಅಂತೀವಿ, ಅಥವಾ ಕಂಡೀಷನ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಈ ಮೂರು ಕೂಡ ರೆಫರ್ ಮಾಡುವಂಥದ್ದು MPP ಗೆನೆ. ದಟ್ ಇಸ್ ಮಾರ್ಫಾಲಜಿಕಲ್ ಫಿನೋಟಿಪಿಕ್ ಪ್ಲಾಸ್ಟಿಸಿಟಿ ಅಂತಾನೆ ನಾವು ಇದನ್ನ ಕರೆಯುವಂಥದ್ದು. ಅಂಡ್ ಫ್ರಾಕ್ಸ್ಗಳು ಏನಿದೆ ಅದು ವೇರಿಯಸ್ ಆಗಿರುವಂತಹ ರೀಪ್ರೊಡಕ್ಟಿವ್ ಬಿಹೇವಿಯರ್ಸ್ ಅನ್ನ ನಾವು ಅದರಲ್ಲಿ ಕಾಣಬಹುದು. ಅಂತಂದ್ರೆ ಅದು ರೀಪ್ರೊಡ್ಯೂಸ್ ಮಾಡಬೇಕಾದ್ರೆ ಅದು ಬಿಹೇವಿಯರ್ ಪ್ಯಾಟರ್ನ್ಸ್ ಗಳು ತುಂಬಾನೇ ಚೇಂಜ್ ಆಗಿರುತ್ತೆ. ಹಾಗೇನೆ ಅದು ಡಿಫ್ರೆಂಟ್ ಮೋಡ್ಸ್ ಆಫ್ ರೀಪ್ರೊಡಕ್ಷನ್ ಆಗಿರ್ಬೋದು, ಹಾಗೇನೆ ಅದು ಉಳಿಯೋದಕ್ಕೋಸ್ಕರ ಸರ್ವೈವಲಿಗೋಸ್ಕರ ಹಲವಾರು ರೀತಿಯಾದಂತಹ ಸ್ಟ್ರಾಟಜೀಸ್ ಗಳನ್ನು ಕೂಡ ನಾವು ಈ ಫ್ರಾಕ್ಸ್ ಗಳಲ್ಲಿ ನೋಡಬಹುದು. ಇದು ಮಾರ್ಫಾಲಜಿಕಲ್ ಫಿನೋಟಿಪಿಕ್ ಪ್ಲಾಸ್ಟಿಸಿಟಿಯ ಬಗ್ಗೆ. ಹಾಗಿದ್ರೆ ಮಾರ್ಫಾಲಜಿಕಲ್ ಫೀಚರ್ಸ್ ಗಳಲ್ಲಿ ನಾವು ಏನು ಡಿಫ್ರೆನ್ಸ್ ಅನ್ನ ಕಂಡ್ವಿ ಅಂತ ನಾವು ನೋಡೋದಾದ್ರೆ, ದೇರ್ ಆರ್ ಸೋ ಮೆನಿ ಕಾಂಟ್ರಾಸ್ಟ್ ಆಗಿರುವಂತಹ ಒಂದು ಮಾರ್ಫೋಮೆಟ್ರಿಕ್ ಡಿಫ್ರೆನ್ಸಸ್ ಅನ್ನ ನಾವು ಈ ಸ್ಪೀಶೀಸ್ ಗಳಲ್ಲಿ ಕಂಡುಹಿಡಿದಿದ್ದೀವಿ. ಸ್ಪೆಷಲಿ ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ ಸಿಕ್ಕಿರುವಂತಹ ಈ ಒಂದು ಕಳಿಂಗ ಫ್ರಾಕ್ಸ್ ಬಗ್ಗೆ. ಹಾಗಿದ್ರೆ ಯಾವ ಒಂದು ಫಿಸಿಕಲ್ ಫೀಚರ್ಸ್ ಗಳಲ್ಲಿ, ಸ್ಟ್ರಕ್ಚರ್ಸ್ ಗಳಲ್ಲಿ ನಾವು ಡಿಫ್ರೆನ್ಸ್ ಅನ್ನ ಕಂಡು ಬಂದಿದ್ದೀವಿ ಅಂತಂದ್ರೆ, ಮೊದಲನೇದಾಗಿ ಹೆಡ್ ಶೇಪ್ ಆಗಿರ್ಬೋದು, ತಲೆಯ ಒಂದು ಶೇಪ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಹಾಗೆ ಫಿಂಗರ್ಸ್ ಗಳು, ಹಾಗೆ ಟೋ ಸೈಜಸ್. ಸೊ ಎಲ್ಲದರಲ್ಲೂ ಕೂಡ ಡ್ರಾಸ್ಟಿಕ್ ಡಿಫ್ರೆನ್ಸಸ್, ಮಾರ್ಫೋಮೆಟ್ರಿಕ್ ಡಿಫ್ರೆನ್ಸಸ್ ಅನ್ನ ನಾವು ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಕ್ಕಿರುವಂತಹ ಕಳಿಂಗ ಫ್ರಾಕ್ಸ್ ನಲ್ಲಿ ನಾವು ಕಂಡು ಬಂದಿದೆ. ಸೊ ಹಾಗೇನೆ ಈ ಕಳಿಂಗ ಫ್ರಾಗಿನ ಸ್ಪೆಷಾಲಿಟಿ ಏನು ಅಂತಂದ್ರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಒಂದು ಇಂಪಾರ್ಟೆಂಟ್ ಫೀಚರ್ ಅಂತಾನೆ ಅನ್ಬೋದು. ಇವುಗಳನ್ನ ನಾವು ಸೆಮಿ ಆಕ್ವೆಟಿಕ್ ಫ್ರಾಗ್ ಅಂತ ಹೇಳ್ತೀವಿ. ಅಂದ್ರೆ ಅದು ಕಂಪ್ಲೀಟ್ ಆಗಿ ನೀರಲ್ಲೇ ಇರುವಂತಹ ಫ್ರಾಗ್ ಅಲ್ಲ. ಸೊ ಇಟ್ ಈಸ್ ಸೆಮಿ ಆಕ್ವೆಟಿಕ್ ಫ್ರಾಗ್ ಅಂತ ಅಂತೀವಿ. ಹಾಗೇನೆ ಇದು ಯಾವಾಗ ಆಕ್ಟಿವ್ ಆಗಿ ಬ್ರೀಡ್ ಅನ್ನ ಮಾಡುತ್ತೆ, ರೀಪ್ರೊಡಕ್ಷನ್ ಅನ್ನ ಸ್ಟಾರ್ಟ್ ಮಾಡುತ್ತೆ ಅಥವಾ ತಳಿಗಳನ್ನ ಇಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಂದ್ರೆ, ಇದು ಮಾನ್ಸೂನ್ ಸೀಸನ್ ಅಲ್ಲಿ, ಅಂದ್ರೆ ಮಳೆಗಾಲದಲ್ಲಿ ಇದು ಆಕ್ಟಿವ್ ಬ್ರೀಡಿಂಗ್ ಸೆಷನ್ ಅನ್ನ ಸ್ಟಾರ್ಟ್ ಮಾಡುವಂಥದ್ದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಳಿಂಗ ಫ್ರಾಗ್ ಇಸ್ ಅ ಸೆಮಿ ಆಕ್ವೆಟಿಕ್ ಫ್ರಾಗ್ ಅಂತ ಅನ್ನುವಂಥದ್ದು. ಅಂಡ್ ವೆಸ್ಟರ್ನ್ ಘಾಟ್ಸ್ ಅಂಡ್ ಈಸ್ಟರ್ನ್ ಘಾಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಇದರಲ್ಲೂ ಕೂಡ ನಾವು ಡಿಫ್ರೆನ್ಸ್ ಅನ್ನ ನೋಟ್ ಅನ್ನ ಮಾಡಬಹುದು. ಯಾಕೆಂದ್ರೆ ಆಸ್ ಐ ಸೆಡ್ ಕಳಿಂಗ ಫ್ರಾಗ್ ಮಾನ್ಸೂನ್ ಸೀಸನ್ ಅಲ್ಲಿ ಆಕ್ಟಿವ್ ಆಗಿ ಬ್ರೀಡ್ ಮಾಡುತ್ತೆ ಅಂತ ಹೇಳಿದೆ. ಹಾಗಾದ್ರೆ ವೆಸ್ಟರ್ನ್ ಘಾಟ್ಸ್ ಗಳು ಇನ್ಫ್ಲೂಯೆನ್ಸ್ ಆಗುವಂತದ್ದು ಸೌತ್ ವೆಸ್ಟ್ ಮಾನ್ಸೂನ್ ಇಂದ. ಹಾಗಾಗಿ ಸೌತ್ ವೆಸ್ಟ್ ಮಾನ್ಸೂನ್ ಇದ್ದಾಗ ಈ ಒಂದು ಟೈಮ್ ನಲ್ಲಿ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಇರುವಂತಹ ಫ್ರಾಕ್ಸ್ ಗಳು ಬ್ರೀಡ್ ಮಾಡಿದ್ರೆ, ಈಸ್ಟರ್ನ್ ಘಾಟ್ಸ್ ನಲ್ಲಿ ನಾರ್ತ್ ಈಸ್ಟ್ ಮಾನ್ಸೂನ್ ಇಂದ ಮಳೆಗಾಲ ಇನ್ಫ್ಲೂಯೆನ್ಸ್ ಆಗೋದ್ರಿಂದ ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಬ್ರೀಡಿಂಗ್ ಸೆಷನ್ ಆಫ್ ದ ಫ್ರಾಗ್ ಈಸ್ಟರ್ನ್ ಘಾಟ್ಸ್ ನಲ್ಲಿ ಸ್ಟಾರ್ಟ್ ಆಗೋ ಅಂತದ್ದು. ಸೌತ್ ವೆಸ್ಟ್ ಮಾನ್ಸೂನ್ ಅಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಆಗೋದಾದ್ರೆ, ಸೊ ನಂತರ ಈ ನಾರ್ತ್ ಈಸ್ಟ್ ಮಾನ್ಸೂನ್ ಅಲ್ಲಿ ಅಕ್ಟೋಬರ್ ನವೆಂಬರಿಗೆ ನಡೆಯುವಂಥದ್ದು ಬ್ರೀಡಿಂಗ್ ಸೆಷನ್. ಇದು ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗುವಂತಹ ಮಾರ್ಫಾಲಜಿಕಲ್ ಫ್ರಾಕ್ಸಿನ ಒಂದು ಡಿಫ್ರೆನ್ಸ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನೆಲ್ಲ ಸಿಗ್ನಿಫಿಕೆನ್ಸ್ ಇದೆ ಈ ಒಂದು ಡಿಸ್ಕವರಿಯಲ್ಲಿ ಅಂತ ನಾವು ನೋಡೋದಾದ್ರೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಫಸ್ಟ್ ಹೇಳೋದಾದ್ರೆ, ಮೆನಿ ಫ್ರಾಗ್ ಅಂಡ್ ಸ್ಟೋರ್ ಸ್ಪೀಶೀಸ್ಗಳನ್ನ ಬಿಹೇವಿಯರ್ ಅನ್ನ ನಾವು ಸ್ಟಡಿ ಮಾಡೋದ್ರಿಂದ, ಸೊ ಇದು ಬ್ರೀಡಿಂಗ್ ಸೈಟ್ಸ್ಗಳಾಗಿರ್ಬೋದು, ಅದು ಯಾವ ಒಂದು ಸೈಟ್ಗಳಲ್ಲಿ ಜಾಗದಲ್ಲಿ ಅದು ಬ್ರೀಡ್ ಮಾಡ್ತಿದೆ, ಹಾಗೆ ಅದರ ಎಕೋಲಾಜಿಕಲ್ ಅಡಾಪ್ಟೇಷನ್ಸ್ಗಳೇನು, ಅದರ ಪ್ಯಾಟರ್ನ್ಸ್ಗಳು ಏನು ಅನ್ನೋದನ್ನ ಇನ್ಫಾರ್ಮೇಷನ್ ಅನ್ನ ಜನರೇಟ್ ಮಾಡೋದ್ರಲ್ಲಿ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್, ಇದು ಇನ್ಫಾರ್ಮೇಷನ್ ಕೇವಲ ಸ್ಪೀಶೀಸ್ಗಳು ಯಾವ ಒಂದು ರೀಜನ್ಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದೆ ಎನ್ನುವಂತಹ ಒಂದು ಡಿಸ್ಟ್ರಿಬ್ಯೂಷನ್ ಅನ್ನ
ಸ್ಟಡಿ ಮಾಡೋದಕ್ಕೆ ಮಾತ್ರ ಇದು ಟ್ರೇಸ್ ಮಾಡೋದಕ್ಕೆ ಮಾತ್ರ ಇದು ಹೆಲ್ಪ್ಫುಲ್ ಅಲ್ಲ ನಮ್ಮ ಭಾರತದಲ್ಲಿ, ಬಟ್ ಆಲ್ಸೋ ನಮ್ಮ ಒಂದು ಸಿಗುವಂತಹ ಈಗ ಈಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಅಂತ ಅಂದ್ವಿ. ಸೊ ದಿಸ್ ಈಸ್ ಅ ಪೆನಿನ್ಸುಲರ್ ರೀಜನ್, ಸೊ ದಟ್ ಈಸ್ ಟ್ರಯಾಂಗ್ಯುಲರ್ ಶೇಪಲ್ಲಿ. ಸೊ ನಮಗೆ ಈ ಒಂದು ಸ್ಪೀಶೀಸ್ಗಳು ಲಭ್ಯವಾಗ್ತಿರೋದು ವೆಸ್ಟರ್ನ್ ಘಾಟ್ಸ್ ಅಂಡ್ ಈಸ್ಟರ್ನ್ ಘಾಟ್ಸ್ಗಳಲ್ಲಿ. ಹಾಗಿದ್ರೆ ಈ ರೀತಿಯಾದಂತಹ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಪೀಶೀಸ್ಗಳನ್ನು ನಾವು ಸ್ಟಡಿ ಮಾಡ್ತಾ ಹೋದ್ರೆ ಈ ಸ್ಪೀಶೀಸ್ಗಳಿಗೆ ನಾರ್ತ್ ಈಸ್ಟ್ ರೀಜನ್ನಲ್ಲಿ ಸಿಗುವಂತಹ ಸ್ಪೀಶೀಸ್ಗಳಿಗೆ ಯಾವುದಾದ್ರೂ ಲಿಂಕ್ ಇದೆಯಾ ಅಂತ ಹೇಳಿ ಸ್ಟಡಿ ಮಾಡೋದಕ್ಕೂ ಕೂಡ ಈ ಒಂದು ಇನ್ಫಾರ್ಮೇಷನ್ಗಳು ಅಥವಾ ರಿಪೋರ್ಟ್ಸ್ಗಳು ಅಥವಾ ಈ ಬಿಹೇವಿಯರಲ್ ಸ್ಟಡೀಸು ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಮಗೆಲ್ಲ ತಿಳಿದಿರೋ ಹಾಗೆ ಈ ಇತ್ತೀಚಿನ ಒಂದು ದಿನಗಳಲ್ಲಿ ಈಗಿನ ಒಂದು ಜನ್ರೇಷನಲ್ಲಿ ಸ್ಮಾಲರ್ ವರ್ಟಿಬ್ರೇಟ್ಸ್ಗಳು ಏನಿದೆ ಅದು ಈ ಒಂದು ರ್ಯಾಪಿಡ್ ಕ್ಲೈಮೆಟಿಕ್ ಚೇಂಜಸ್ ಇಂದ ಎಕ್ಸ್ಟೆಂಟ್ ಆಗ್ತಾ ಬರ್ತಿದೆ, ದಟ್ಟು ಮಾಸ್ ಎಕ್ಸ್ಟೆನ್ಷನ್ ಆಗ್ತಾ ಬರ್ತಿದೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಸಿಚುಯೇಷನ್ ಅಲ್ಲಿ ಅಥವಾ ಸೆನಾರಿಯೋದಲ್ಲಿ ಸೊ ಈ ಆಂಫಿಬಿಯನ್ ರಿಸರ್ಚ್ ಹಿಸ್ಟ್ರಿ ಏನಿದೆ ಭಾರತದಲ್ಲಿ ಕೈಗೊಂಡಿರೋದು ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳಲಾಗ್ಬೋದು. ಹಾಗೇನೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಮುಂದಿನ ಒಂದು ದಿನಗಳಲ್ಲಿ. ಸೊ ಇದು ಈ ಸಿಗ್ನಿಫಿಕೆನ್ಸ್ ಆಫ್ ದ ಡಿಸ್ಕವರಿ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇನ್ನೂ ಕೂಡ ಹೆಚ್ಚಿನದಾದಂತಹ ಒಂದು ಸಂಶೋಧನೆ ನಮಗೆ ಅಗತ್ಯವಾಗಿದೆ. ಯಾಕೆ ಅಂತಂದ್ರೆ ಈಗ ನಮಗೆ ದೆರ್ ಇಸ್ ಅನ್ ಅರ್ಜೆಂಟ್ ನೀಡ್ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಏನು ಟ್ಯಾಕ್ಸಾನಮಿಕ್ ಅನ್ಸರ್ಟನಿಟೀಸ್ ಇದೆ ಅಂತ ನಾನು ಹೇಳಿದೆ. ಟ್ಯಾಕ್ಸಾನಮಿಕ್ ಅಂತಂದ್ರೆ ಈ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಹಲವಾರು ರೀತಿಯಾದಂತಹ ಗೊಂದಲಗಳಿದೆ. ಇದನ್ನ ಸಾಲ್ವ್ ಮಾಡಬೇಕು, ಹಾಗೇನೆ ಇದರ ಇಶ್ಯೂಸ್ಗಳನ್ನ ನಾವು ಟ್ಯಾಕಲ್ ಮಾಡಬೇಕು. ಹಾಗಾಗಿ ಹೆಚ್ಚಿನದಾದಂತಹ ಒತ್ತನ್ನು ನಾವು ರಿಸರ್ಚಿಗೆ ಕೊಡಲೇಬೇಕು. ನಂತರ ರಿಸರ್ಚರ್ಸ್ಗಳು ಕೂಡ ಏನು ಡೆಕ್ಕನ್ ಟ್ರ್ಯಾಪ್ ಅಲ್ಲಿ ಅಥವಾ ವಾಲ್ಕೆನಿಕ್ ಅಂದ್ರೆ ಪೆನಿನ್ಸುಲರ್ ರೀಜನ್ ಅಲ್ಲಿ ಏನಕ್ಕೆ ಇದು ವೆಸ್ಟರ್ನ್ ಘಾಟ್ಸ್ ಅಂಡ್ ಈಸ್ಟರ್ನ್ ಘಾಟ್ಸ್ ನಲ್ಲಿ ಈ ರೀತಿಯಾದಂತಹ ಸ್ಪ್ಲಿಟ್ ಇದ್ರೂ ಕೂಡ ಈ ರೀತಿಯಾದಂತಹ ವೇರಿಯಬಿಲಿಟೀಸ್ ಗಳನ್ನ ನಾವು ಕಂಡು ಬರ್ತಿದೆ. ಈ ಪಾಪ್ಯುಲೇಷನ್ ನಲ್ಲಿ ಸಿಗುವಂತಹ ಒಂದು ಫ್ರಾಕ್ ಸ್ಪೀಶೀಸ್ ನಲ್ಲಿ 2 ಪಾಪ್ಯುಲೇಷನ್ ಅಲ್ಲಿ ಅಂತ ಅನ್ಬಿಟ್ಟು ಅವರು ಕೂಡ ದೇ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದ ಪಾಸಿಬಿಲಿಟೀಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ರಿಸರ್ಚರ್ಸ್ ಕೂಡ ಸ್ಟಡಿ ಮಾಡ್ತಿರೋಂಥದ್ದು. ಯೂಶಲಿ ಏನಂತಂದ್ರೆ ಸಚ್ ಕೈಂಡ್ ಆಫ್ ಹ್ಯಾಬಿಟೇಟ್ ಎಕ್ಸ್ಪಾನ್ಷನ್ ಏನಿದೆಯಲ್ಲ, ಸೊ ಅಂದ್ರೆ ಇವಾಗ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗ್ತಿರೋಂಥದ್ದು ಈಸ್ಟರ್ನ್ ಘಾಟ್ಸ್ ಎರಡೂ ಕೂಡ ಸೇಮ್ ಅಂತ ಅಂತಿದೆ. ಅಂದ್ರೆ ಜೆನೆಟಿಕಲಿ ನಾವು ನೋಡೋದಾದ್ರೆ ಎರಡೂ ಕೂಡ ಸೇಮ್ ಇದೆ. ಹಾಗಾಗಿ ಇಲ್ಲಿ ಹ್ಯಾಬಿಟೇಟ್ ಎಕ್ಸ್ಪಾನ್ಷನ್ ನಡೆದಿದೆ. ಅಂದ್ರೆ ಲೈಕ್ ಹ್ಯಾಬಿಟೇಟ್ ಒಂದು ರೀಜನ್ ಇಂದ ಇನ್ನೊಂದು ರೀಜನ್ಗೆ ಹೋಗಿದೆ. ಸೊ ಹಾಗಾಗಿ ಇಲ್ಲಿ ನ್ಯೂಕ್ಲಿಯರ್ ಜೀನ್ ಡೈವರ್ಜೆನ್ಸ್ ನಡೆದಿದೆ. ಜೀನ್ ಡೈವರ್ಜೆನ್ಸ್ ಅಂತ ಅಂದ್ರೆ ಈ ಜೀನ್ ಒಂದು ರೀಜನ್ ಇಂದ ಇನ್ನೊಂದು ರೀಜನ್ಗೆ ಹೋಗಿರೋದು, ಅಂದ್ರೆ ಜೆನೆಟಿಕ್ ಡೈವರ್ಜೆನ್ಸ್ ಅಂತ ಹೇಳ್ತೀವಿ. ಇದು ನಡೆದಿದೆ ಅಂತ ಹೇಳಿರುವಂಥದ್ದು. ಹಾಗೇನೆ ಈಗ ಕರೆಂಟ್ ಆಗಿ ನಾವು ಡಿಫ್ರೆನ್ಸಸ್ ಗಳನ್ನ ನೋಡೋದಾದ್ರೆ ಇದು ಕೇವಲ ಹ್ಯಾಬಿಟೇಟ್ ಎಕ್ಸ್ಪಾನ್ಷನ್ ಇಂದ ಅಲ್ಲ. ಹ್ಯಾಬಿಟೇಟ್ ಅಂತಾನೆ ಅದು ವಾಸಿಸುವಂತಹ ಜಾಗ, ಅದು ಕೇವಲ ಹ್ಯಾಬಿಟೆಂಟ್ ಎಕ್ಸ್ಪಾನ್ಷನ್ ಇಂದ ಅಲ್ಲ. ಸೊ ಅದರಲ್ಲಿ ಲಿಟಲ್ ಕೈಂಡ್ ಆಫ್ ಜೆನೆಟಿಕ್ ಜೀನ್ಸ್ ಅಲ್ಲಿ ಸ್ವಲ್ಪ ಡೈವರ್ಜೆನ್ಸ್ ಅಥವಾ ವೇರಿಯೇಷನ್ ಕೂಡ ಇರೋದ್ರಿಂದ ಈ ರೀತಿಯಾದಂತಹ ಒಂದು ಡಿಫ್ರೆನ್ಸಸ್ ಗಳನ್ನ ನಾವು ನೋಟ್ ಮಾಡಬಹುದು ಅಂತ ಹೇಳಿ ರಿಸರ್ಚರ್ಸ್ ಗಳು ಫೈಂಡ್ ಔಟ್ ಅನ್ನ ಮಾಡಿರುವಂತದ್ದು. ಆ್ಯಂಡ್ ಆಲ್ಸೋ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಏನು ರೈಸ್ ಆಗ್ತಿರೋದು ಅಂತಂದರೆ, ಹೇಗೆ ಈ ಕಡಿಮೆ ಜೆನೆಟಿಕ್ ಡೈವರ್ಜೆನ್ಸು ಅಷ್ಟು ಕಾಂಟ್ರಾಸ್ಟ್ ಆಗಿ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ಸ್ಗಳಿಗೆ ಎಡೆಯನ್ನು ಮಾಡಿಕೊಡ್ತಿದೆ, ಹೇಗೆ ಇದು ಲೀಡ್ ಮಾಡ್ತಿದೆ. ಸಚ್ ಸ್ಮಾಲ್ ಜೆನೆಟಿಕ್ ವೇರಿಯೇಷನ್ ಅಷ್ಟೊಂದು ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಫ್ಲೆಕ್ಸಿಬಿಲಿಟಿಯನ್ನು ಚೇಂಜ್ ಮಾಡೋದಕ್ಕೆ ಹೇಗೆ ಸಾಧ್ಯ, ದಟ್ ಟು ಇನ್ 2 ಬಯೋಜಿಯೋಗ್ರಫಿಕ್ ಝೋನ್ಸ್, ದಟ್ ಈಸ್ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್ ಅಲ್ಲಿ ಅಂತ ಅನ್ನುವಂಥದ್ದು ಈಗ ಇಂಪಾರ್ಟೆಂಟ್ ಕ್ವೆಶನ್ ಅರೈಸ್ ಆಗುವಂಥದ್ದು. ನಾವಿಲ್ಲಿ ನೋಡೋದಾದ್ರೆ ಸ್ಮಾಲ್ ಜೆನೆಟಿಕ್ ವೇರಿಯೇಷನ್ ಕೂಡ ಹಲವಾರು ರೀತಿಯಾದಂತಹ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಚೇಂಜ್ ಮಾಡುವಂಥದ್ದು. ಸೊ ನಮಗೆ ತಿಳಿದಿರುತ್ತೆ ಜಸ್ಟ್ ಒಂದೇ ಒಂದು ಈಗ ನಾವು ಹೇಳ್ತೀವಿ 46 ಕ್ರೋಮೋಸೋಮ್ಸ್ ಇದೆ ನಮ್ಮ ಬಾಡಿಲಿ ಅಂತ ಹೇಳಿ, ಅದರಲ್ಲಿ 1 ಪೇರ್ ಏನಿರುವಂಥದ್ದು ಸೆಕ್ಸ್ ಕ್ರೋಮೋಸೋಮ್ಸ್. ಈ ಸೆಕ್ಸ್ ಕ್ರೋಮೋಸೋಮ್ಸ್ ನಲ್ಲಿ ಸೊ ನಮಗೆ ತಿಳಿದಿರೋ ಹಾಗೆ ಒಂದು ಈಗ XY ಅಂತಿದ್ರೆ X ಕ್ಯಾರೀಸ್ ಗರ್ಲ್ದು ಮತ್ತೆ Y ಕ್ಯಾರಿದು ಮೇಲ್ದು ಅಂತ ಹೇಳ್ತೀವಿ. ಸೊ ಅದರಲ್ಲಿ ಕೇವಲ ಒಂದೇ ಒಂದು ಕ್ರಾಸಿಂಗ್ ನಡೆಯುತ್ತೆ. ಸೊ ಆ ಒಂದು ಮೇಟಿಂಗ್ ಅಲ್ಲಿ ಸೊ ಕ್ರಾಸಿಂಗ್ ನಡೆಯೋದಿದ್ರೆ ಎಂಟೈರ್ ಇನ್ಫಾರ್ಮೇಶನ್ ಏನಿದೆ ಜೆನೆಟಿಕ್ ಇನ್ಫಾರ್ಮೇಶನ್ ಹೆರಿಡಿಟಿ ಅದು ಪಾಸ್ ಆನ್ ಆಗ್ತಾ ಹೋಗುತ್ತೆ. ಸೊ ಇದ್ರಲ್ಲೇ ನಾವು ತಿಳ್ಕೊಬಹುದು ಲಿಟಲ್ ಡೈವರ್ಜೆನ್ಸ್ ಒಂದು ಸ್ವಲ್ಪ ಜೆನೆಟಿಕ್ ವೇರಿಯೇಷನ್ ಆದ್ರೂ ಕೂಡ ಹೇಗೆಲ್ಲ ರೀತಿಯಾದಂತಹ ಒಂದು ಲೈಕ್ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ಸ್ಗಳನ್ನು ನಾವು ಕಾಣ್ಬೋದು ಅಂತ ಹೇಳಿ. ಈ ಜೆನೆಟಿಕ್ ವೇರಿಯೇಷನ್ ಇಲ್ಲ ಅಂತ ಅಂದಿದ್ರೆ ಸೊ ಈಗ ನಾವು ಏನೀಗ ರೀಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ, ಮಾನವರಾಗಿರ್ಬೋದು ಅಥವಾ ಆನಿಮಲ್ಸ್ ಆಗಿರ್ಬೋದು ಯಾರೇ ಆಗಿದ್ರು ಕೂಡ ಸೇಮ್ ಆಗೇನೆ ಇರಬೇಕಾಗಿತ್ತು. ಅವ್ರ ತಂದೆ ತಾಯಿ ಹೇಗಿದ್ರು, ಅಕಸ್ಮಾತ್ ಇವಾಗ ಎಕ್ಸ್ ಕ್ಯಾರಿ ಆಗ್ತಿದೆ ಅಂತಂದ್ರೆ ತಾಯಿ ಹೇಗಿದ್ರು ಸೇಮ್ ಫೀಚರ್ಸ್ಗಳು, ಸೇಮ್ ಕಲರ್ ಆಗಿರ್ಬೋದು, ಪ್ರತಿಯೊಂದು ಬಾಡಿ ಶೇಪ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಸೇಮ್ ಆಗಬೇಕಾಗಿತ್ತು. ಬಟ್
ಡ್ಯೂ ಟು ದಿಸ್ ಜೆನೆಟಿಕ್ ವೇರಿಯೇಷನ್, ಜೀನ್ಸ್ನಲ್ಲಿ ವೇರಿಯೇಷನ್ ಆಗಿರೋ ಕಾರಣದಿಂದ ಪ್ರತಿಯೊಬ್ಬರು ಕೂಡ ಒಬ್ರಿಗೊಬ್ರು ಡಿಫ್ರೆಂಟ್ ಆಗಿರೋ ಅಂಥದ್ದು. ಸೊ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಜೆನೆಟಿಕ್ ವೇರಿಯೇಷನ್ ಇಂದ ಎಷ್ಟೆಲ್ಲ ಒಂದು ಮಾರ್ಫಾಲಜಿಕಲ್ ಚೇಂಜಸ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಬಯೋಜಿಯೋಗ್ರಫಿಕ್ ಝೋನ್ಸ್ಗಳಂತಂದ್ರೆ ಅವು ಎಕಾಲಜಿಯಲ್ಲಿ ಬರುವಂತಹ ಒಂದು ಡಿಸ್ಟಿಂಕ್ಟಿವ್ ಯೂನಿಟ್ಸ್ಗಳಂತಾನೆ ಅನ್ಬೋದು, ಅಥವಾ ಒಂದು ಬಯೋಮ್ ಅನ್ನ ರೆಪ್ರೆಸೆಂಟ್ ಮಾಡುವಂಥದ್ದು, ಸ್ಪೀಶೀಸ್ ಆಗಿರ್ಬೋದು, ಕಮ್ಯುನಿಟಿ, ಒಟ್ಟಿನಲ್ಲಿ ಒಂದು ಲೈಫ್ ಫಾರ್ಮ್ ಅನ್ನ, ಒಂದು ಲೊಕೇಶನ್ಸ್ಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ಝೋನ್ಗಳಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈ ಕ್ಲೈಮೇಟ್ ಚೇಂಜ್ ಇಂದ ಎರಡು ಪಾಪ್ಯುಲೇಷನ್ಗಳು ಏನಿದೆ, ವೆಸ್ಟರ್ನ್ ಘಾಟ್ಸ್ ಅಂಡ್ ಈಸ್ಟರ್ನ್ ಘಾಟ್ಸ್ಗಳಲ್ಲಿ ದೊರೆಯುವಂತಹ ಈ ಫ್ರಾಗ್ ಸ್ಪೀಶೀಸ್ಗಳು ಐಸೋಲೇಟ್ ಆಗಿದೆ. ಹಾಗಾಗಿ ಇದರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಅಧ್ಯಯನ ಮಾಡೋದ್ರಿಂದ, ರಿಸರ್ಚ್ ಮಾಡೋದ್ರಿಂದ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಬಹುದು ಅಂತ ಹೇಳಿ ಆಗಿರೋ ಕಾರಣದಿಂದಾಗಿ ನಮಗೆ ಹೆಚ್ಚಿನ ರೀತಿಯಾದಂತಹ ಒಂದು ರಿಸರ್ಚ್ನ ಅಗತ್ಯತೆ ಇದೆ ಅಂತ ಹೇಳಿ ಇಲ್ಲಿ ಒತ್ತನ್ನು ನೀಡ್ತಿರೋ ಅಂಥದ್ದು. ಆ್ಯಂಡ್ ಇಲ್ಲಿ ನಾವು ವೆಸ್ಟರ್ನ್ ಅಂಡ್ ಈಸ್ಟರ್ನ್ ಘಾಟ್ಸ್ಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಯಾಕೆಂದರೆ ಆ ಒಂದು ರೀಜನ್ನಲ್ಲೇ ಈ ಸ್ಪೀಶೀಸ್ಗಳು ಕಂಡು ಬರ್ತಿರೋವಂಥದ್ದು. ಇದನ್ನು ನೋಡಿದರೆ ಇದು ಎರಡು ಡಿಫ್ರೆಂಟ್ ಬಯೋಜಿಯೋಗ್ರಫಿಕ್ ಝೋನ್ಸ್ಗಳಂತಾನೆ ಅನ್ಬೋದು. ಆ್ಯಂಡ್ ಆಲ್ಸೋ ಇದಕ್ಕೆ ಯುನೀಕ್ ತನ್ನದೇ ಆದಂತಹ ಒಂದು ಹಿಸ್ಟ್ರಿ ಕೂಡ ಇದೆ. ನಾವು ವೆಸ್ಟರ್ನ್ ಘಾಟ್ಸ್ಗಳನ್ನು ನಾವು ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ನೋಡ್ತೀವಿ, ಬಟ್ ವೆರಾಸ್ ಈಸ್ಟರ್ನ್ ಘಾಟ್ಸ್ಗಳನ್ನು ಆ ರೀತಿ ಅನ್ನಲ್ಲ, ಇದನ್ನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಅನ್ನಲ್ಲ. ಆ್ಯಂಡ್ ನೆಕ್ಸ್ಟ್ ಹೇಳೋದಾದ್ರೆ, ಸೊ ಈ ವೆಸ್ಟರ್ನ್ ಘಾಟ್ಸ್ಗಳೇನಿದೆಯಲ್ಲ ಅದು ಕಂಟಿನ್ಯೂಸ್ ಆಗಿ ಇರುವಂಥದ್ದು, ಬಟ್ ಈಸ್ಟರ್ನ್ ಘಾಟ್ಸ್ಗಳೇನಿದೆ ಅದು ಡಿಸ್ಕಂಟಿನ್ಯೂಸ್ ಘಾಟ್ಸ್ ಅಂತ ಕೂಡ ಅಂತೀವಿ. ಆ್ಯಂಡ್ ಈ ಈಸ್ಟರ್ನ್ ಘಾಟ್ಸ್ಗಳೇನಿದೆ ಅದು ಓಲ್ಡರ್ ದ್ಯಾನ್ ದ ವೆಸ್ಟರ್ನ್ ಘಾಟ್ಸ್, ಅಂದರೆ ಈಸ್ಟರ್ನ್ ಘಾಟ್ಸ್ಗಳು ಮುಂಚೆ ಫಾರ್ಮೇಷನ್ ಆಗಿದ್ದು ರಾದರ್ ದ್ಯಾನ್ ದ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೀವಿ. ಹಾಗೆಯೇ ಅದಕ್ಕೆ ಕಾಂಪ್ಲೆಕ್ಸ್ ಆಗಿರುವಂತಹ ಒಂದು ಜಿಯಾಲಜಿಕಲ್ ಹಿಸ್ಟ್ರಿನೇ ಇದೆ ಈ ಒಂದು ಈಸ್ಟರ್ನ್ ಘಾಟ್ಸ್ಗಳಿಗೆ. ಸೊ ವೆದರ್ ಅದು ಏನೋ ಈ ಏನ್ಷಿಯಂಟ್ ಸೂಪರ್ ಕಾಂಟಿನೆಂಟ್ಸ್ಗಳಾಗಿರ್ಬೋದು, ರೊಡಿನಿಯಾ ಅಂತ ಏನು ಹೇಳ್ತೀವಿ, ಅಥವಾ ಗೋಂಡ್ವಾನಾ ಸೂಪರ್ ಕಾಂಟಿನೆಂಟ್ ಅಂದರೆ ಲಾರ್ಜೆಸ್ಟ್ ಕಾಂಟಿನೆಂಟ್ ಅಂತ ಏನು ಹೇಳ್ತೀವಿ, ಅದೆಲ್ಲದೂ ಕೂಡ ಅಸೆಂಬಲ್ ಆಗಿ ಬ್ರೇಕಪ್ ಆಗಿರೋ ಅಂಥದ್ದು. ಇದು ಜಿಯೋಗ್ರಫಿನಲ್ಲಿ ಬರುವಂಥದ್ದು. ಸೀ ಫ್ಲೋರ್ ಸ್ಪ್ರೆಡಿಂಗ್ ಥಿಯರಿ ಅಂತ ಹೇಳ್ತೀವಿ, ಡ್ರಿಫ್ಟ್ ಥಿಯರಿ ಅಂತ ಹೇಳ್ತೀವಿ. ಇದೆಲ್ಲದೂ ಕೂಡ ರೀಜನ್ ಇದರಲ್ಲಿ ನಾವು ಕಂಡು ಬರ್ತೀವಿ. ಸೊ ಯು ಕ್ಯಾನ್ ಗೋ ಥ್ರೂ ದಟ್, ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ. ಸೊ ಬೇಸಿಕಲಿ ಏನಂತಂದರೆ ಇದರಲ್ಲಿ ಈಸ್ಟರ್ನ್ ಘಾಟ್ಸ್ಗಳು ಓಲ್ಡರ್ ಆಗಿರುತ್ತೆ ವೆಸ್ಟರ್ನ್ ಘಾಟ್ಸ್ಗಳಿಗೆ ಕಂಪೇರ್ ಮಾಡಿದರೆ. ಆ್ಯಂಡ್ ಆಲ್ಸೋ ಈ ಬೋತ್ ಲ್ಯಾಂಡ್ಸ್ಕೇಪ್ಸ್ಗಳೇನಿದೆ ಈಸ್ಟರ್ನ್ ಮತ್ತು ವೆಸ್ಟರ್ನ್ ಘಾಟ್ಸ್ಗಳು, ಅದಕ್ಕೆ ತನ್ನದೇ ಆದಂತಹ ಯುನಿಕ್ ಎಕೋಸಿಸ್ಟಮ್ಗಳಿರುತ್ತೆ. ಹಾಗೆ ಮೈಕ್ರೋ ಕ್ಲೈಮೇಟ್ಸ್ಗಳಂತಂದ್ರೆ ಅದಕ್ಕೆ ತನ್ನದೇ ಆದಂತಹ ಕ್ಲೈಮೇಟ್ಸ್ಗಳಾಗಿರ್ಬೋದು ಅಥವಾ ಹ್ಯಾಬಿಟೆಟ್ ರೀಜನ್ಸ್ಗಳು ಎಲ್ಲದೂ ಕೂಡ ಇರುತ್ತೆ. ಹೀಗಿರೋದ್ರಿಂದನೇ ಹಲವಾರು ರೀತಿಯಾದಂತಹ ಸ್ಪೀಶೀಸ್ಗಳಿಗೆ, ಆಂಫಿಬಿಯನ್ಸಿಗೆ ಮಾತ್ರ ಅಲ್ಲ, ಹಲವಾರು ರೀತಿಯಾದಂತಹ ಸ್ಪೀಶೀಸ್ಗಳಿಗೆ ಒಂದು ಹ್ಯಾಬಿಟೆಟ್ ಆಗಿ ಒಂದು ಶೆಲ್ಟರ್ ಅನ್ನ ಪ್ರೊವೈಡ್ ಮಾಡಿ ಅಲ್ಲಿ ಡೈವರ್ಸಿಟಿಯನ್ನ ಹೆಚ್ಚು ಮಾಡ್ತಿರುವಂಥದ್ದು. ದಟ್ಸ್ ವೈ ವಿ ಕಾಲ್ ಇಟ್ ಎಸ್ ಅ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳಂತ ಕೂಡ ನಾವು ಕರಿತೀವಿ. ಇದು ಜಸ್ಟ್ ಬ್ರೀಫ್ ಇನ್ಫಾರ್ಮೇಶನ್. ವೆಸ್ಟರ್ನ್ ಘಾಟ್ಸ್ ಅಂಡ್ ಈಸ್ಟರ್ನ್ ಘಾಟ್ಸ್ ಇನ್ನೂ ಬೇಕು ಅಂತ ಹೇಳಿದರೆ ಯು ಕ್ಯಾನ್ ಗೋ ಥ್ರೂ ದಟ್ ಡಿಫ್ರೆನ್ಸಸ್ಗಳಾಗಿರ್ಬೋದು, ಬಿಕಾಸ್ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಬಟ್ ಇದರಲ್ಲಿ ನಾವು ಎನ್ವೈರನ್ಮೆಂಟಲ್ ಓರಿಯೆಂಟೆಡ್ ನಾವು ಮಾಡ್ತಿರೋದ್ರಿಂದ ಅದಕ್ಕೆ ಬೇಕಾದಂತಹ ಮಾಹಿತಿ ಮಾತ್ರ ನಾನು ಕೊಟ್ಟಿದ್ದೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾನು ಏನು ಕಳಿಂಗ ಕ್ರಿಕೆಟ್ ಫ್ರಾಗಿನ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಆ್ಯಂಡ್ ಆಲ್ಸೋ MPP ಫೆನಾಮಿನಾ ಬಗ್ಗೆ ಕೊಟ್ಟಿದ್ದೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿದೆ. ಸೊ ಮೇನ್ಸಲ್ಲಿ ಕೇಳುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಬಟ್ ವೆರಾಸ್ ಪ್ರಿಲಿಮ್ಸಿಗೆ ಬಂದಾಗ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ MPP ಅಂತಂದೇನು, ಏನು ಡಿಫ್ರೆನ್ಸಸ್ಗಳನ್ನು ಯಾವುದರಲ್ಲಿ ನೋಡಿದ್ವಿ, ಇಲ್ಲಿ ಬಂದಿರೋಂಥದ್ದು ಡಿಫ್ರೆನ್ಸಸ್ಗಳು ನಾವು ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುವಂಥ ಫ್ರಾಗ್ ಸ್ಪೀಶೀಸ್ಗಳಿಗೆ ಹೆಡ್ ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಟೋ ಮತ್ತು ಫಿಂಗರ್ಸ್ ಇಷ್ಟರಲ್ಲಿ ಮಾತ್ರ ನಮಗೆ ಕಂಡು ಬಂದಿರುವಂಥ ಡಿಫ್ರೆನ್ಸಸ್. ಅವರು ಅದರಲ್ಲಿ ಸ್ಟೊಮಕ್ ರೀಜನ್, ಬಾಡಿ, ಈ ರೀತಿ ಇದೆಲ್ಲ ಕೇಳು ಅಂದರೆ ಪ್ರತಿಯೊಂದು ಸೆಂಟೆನ್ಸಸ್ ಅಲ್ಲಿರುವಂತಹ ವರ್ಡು ಕೂಡ ಪ್ರಿಲಿಮ್ಸಿಗೆ ಮ್ಯಾಟರ್ ಆಗುವಂಥದ್ದು. ಸೊ ಹಾಗಾಗಿ ಪ್ರತಿಯೊಂದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಕ್ಲಿಯರ್ ಫಾರ್ ಯು ಆಲ್. ಥ್ಯಾಂಕ್ ಯು. ವಿಲ್ ಸೂನ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.